ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್. ಪರೀಕ್ಷೆ ಒಂದು ಹಬ್ಬ ಸಂಭ್ರಮಿಸಿ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ದೊಡ್ಡ ಸಮಸ್ಯೆ. ಜಗತ್ತಿನ ಎಲ್ಲ ಮಕ್ಕಳಿಗೂ ಇರಬಹುದಾದ, ನಾನು 20 ಸಮಸ್ಯೆಗಳಿರುತ್ತೆ ವೈಯಕ್ತಿಕ ಅಧ್ಯಯನ ಸಮಸ್ಯೆಗಳ ಅಡಿಯಲ್ಲಿ ಅಂತ ಹೇಳಿದ ನಿಜ. ಆದರೆ ಎರಡಂತೂ ಎಲ್ರಿಗೂ ಕಾಮನ್, ಕೋಟಿ ಕೋಟಿ ಮಕ್ಕಳಿಗೆ. ಏನು ಹೇಳಿ? ಒಂದು, ಏಕಾಗ್ರತೆ. ಹೆಚ್ಚಿಗೆ ಹೊತ್ತು ಒಂದೇ ಸಮ ಆ ಕೆಲಸನ ಮಾಡೋಕ್ಕಾಗಲ್ಲ. ಅದು ಓದೋದಿರ್ಬೋದು, ಯಾವುದೇ ಇರ್ಬೋದು. ನಂಬರ್ 1 ಏಕಾಗ್ರತೆ, ಕಾನ್ಸಂಟ್ರೇಷನ್. ಎರಡನೇದು, ಓದಿದ್ದೆಲ್ಲ ನೆನಪಲ್ಲಿರಲ್ಲ, ಮರೆತು ಹೋಗುತ್ತೆ. ಇದೆರಡು ಎಲ್ರಿಗೂ ಪರ್ಸೆಂಟೇಜ್ ವೇರಿ ಇರ್ಬೋದು, ಆದರೆ ಜಾಸ್ತಿ ಇರುತ್ತೆ, ಎಲ್ರಿಗೂ ಇರುತ್ತೆ. ಇದೆರಡಕ್ಕೂ ಕೂಡ ತುಂಬ ದೊಡ್ಡ ವಿಷಯ, ನಮಗೆ ಗಂಟೆಗಟ್ಟಲೆ ಬೇಕು. ಆದರೂ ಕೂಡ ತುಂಬ ಚಿಕ್ಕದಾಗಿ ಇವತ್ತು 2-3 ನಿಮಿಷದಲ್ಲಿ ಇದೆರಡನ್ನು ಹೇಳ್ಕೊಡ್ತೀನಿ. ಮೊದಲನೇದು ಕಾನ್ಸಂಟ್ರೇಷನ್, ಏಕಾಗ್ರತೆ. ಏಕ ಪ್ಲಸ್ ಅಗ್ರತೆ, ಏಕಾಗ್ರತೆ. ನೋಡಿದ್ರೆ ಒಂದು ವಿಷಯ, ಅನೇಕ ಕೆಲಸಗಳಿರ್ಬೋದು ಈ ಟೈಮಲ್ಲಿ, ಆದರೆ ನಿಮಗೆ ಮಾತಾಡ್ತಾ ಇದ್ದೀನಿಲ್ಲ, ಇದು ಈ ಕ್ಷಣದ ಏಕ. ಅನೇಕ ಅಗ್ರತೆಗಳಲ್ಲಿ ಇದು ಏಕ. ನೋಡಿ, ಕಾನ್ಸಂಟ್ರೇಷನ್. ಸಮಯ ಎಷ್ಟು ಚಿಕ್ಕದಾದರೂ ಪರವಾಗಿಲ್ಲ, ಒಬ್ಬ ಮನುಷ್ಯ ಒಂದಷ್ಟು ಹೊತ್ತು ಒಂದೇ ಕೆಲಸವನ್ನು ಮಾಡಿದರೆ ಇದನ್ನು ಏಕಾಗ್ರತೆ ಎಂದು ಹೇಳುತ್ತಾರೆ. ಎಷ್ಟೊತ್ತಾರು ಮಾಡು, ಅಷ್ಟೊತ್ತು ಅದನ್ನೇ ಮಾಡಿದ್ಯಾ, ಅದೇ ಏಕಾಗ್ರತೆ. However small the period of time is, if a particular person does a particular work for a particular period of time, it's called concentration. ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಸಮಯ ಎಷ್ಟು ಚಿಕ್ಕದಾದರೂ ಪರವಾಗಿಲ್ಲ, ಒಬ್ಬ ಮನುಷ್ಯ ಒಂದಷ್ಟು ಹೊತ್ತು ಒಂದೇ ಕೆಲಸವನ್ನು ಮಾಡಿದರೆ ಇದನ್ನು ಏಕಾಗ್ರತೆ ಎಂದು ಹೇಳುತ್ತಾರೆ. ಸರ್, ಹಾಗಾದರೆ ನನಗೆ 10 ನಿಮಿಷ ಆದ ತಕ್ಷಣ, 2 ನಿಮಿಷ ಆದ ತಕ್ಷಣ, 15 ನಿಮಿಷ ಆದ ತಕ್ಷಣ ಡಿಸ್ಟ್ರಾಕ್ಷನ್ ಆಗಿಬಿಡುತ್ತೆ. ಹಾಗಾದರೆ ಏಕಾಗ್ರತೆ ಜಾಸ್ತಿ ಮಾಡ್ಕೊಳ್ಳೋದು ಅಂದರೆ ಏನರ್ಥ? ನಿನಗೆ 10 ನಿಮಿಷ ಇದೆಯಲ್ಲ, 8 ನಿಮಿಷ ಇದೆಯಲ್ಲ, 5 ನಿಮಿಷ ಇದೆಯಲ್ಲ, ಆಮೇಲೆ ಡಿಸ್ಟರ್ಬ್ ಆಗ್ಬಿಡ್ತೀಯಲ್ವಾ? ಅದನ್ನು, ಆ ಟೈಮನ್ನು ಜಾಸ್ತಿ ಮಾಡ್ಕೊಳ್ಳೋದು ಅಂದರೂ ಒಂದೇ, ಏಕಾಗ್ರತೆ ಜಾಸ್ತಿ ಮಾಡ್ಕೊಳ್ಳೋದು ಅಂದರೂ ಒಂದೇ. ಸರ್, ಹಾಗಾದರೆ ಈ ಸಮಯವನ್ನು ಅಥವಾ ಏಕಾಗ್ರತೆನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಏನಾದ್ರು ಸೂತ್ರ ಇದೆಯಾ? ಇದೆಯಲ್ಲ, 4 ಸೂತ್ರಗಳನ್ನು ಅನುಸರಿಸು, ನಿನ್ನ ಏಕಾಗ್ರತೆಯನ್ನು ಜಾಸ್ತಿ ಮಾಡ್ಕೋ. ಮೊದಲನೇದು ಆಸಕ್ತಿ. ಬೆಳಗ್ಗೆ ಹೊತ್ತು ಮಕ್ಕಳು ಸಂಡೇ ಬಂದುಬಿಟ್ರೆ, ಗಂಡು ಮಕ್ಕಳು ತಿಂಡಿ ತಿನ್ಕೊಂಡು ಮನೆಯಿಂದ ಹೋಗ್ಬಿಟ್ರೆ ಮಧ್ಯಾಹ್ನ ಊಟನೂ ಇಲ್ಲ, ಏನೂ ಇಲ್ಲ, ಸಂಜೆ 6 ಗಂಟೆಗೆ ಬರ್ತಾರೆ. ಎಲ್ಲಿ? ಫೀಲ್ಡು, ಕ್ರಿಕೆಟು. ನೋಡಿದ್ರ, ಅವ್ರಿಗೆ ಓದೋದಕ್ಕಿಂತ ಬೇರೆ ಕೆಲಸಗಳಿಗಿಂತ ಆಸಕ್ತಿ ಯಾವುದ್ರ ಮೇಲೆ? ಕ್ರಿಕೆಟ್ ಮೇಲೆ. ಅದೊಂದೇ ಅಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಲಿ ಆಸಕ್ತಿ ಇರುತ್ತೆ. ಆ ಕೆಲಸ ಮಾಡಬೇಕಾದ್ರೆ ನಮಗೆ ಡಿಸ್ಟರ್ಬೆನ್ಸ್ ಇಲ್ಲದೆ ಜಾಸ್ತಿ ಹೊತ್ತು ಮಾಡ್ತಾರೆ. ಆದ್ದರಿಂದ ಎನ್ಹ್ಯಾನ್ಸ್ ಇಂಟ್ರೆಸ್ಟ್, ಎನ್ಹ್ಯಾನ್ಸ್ ಕಾನ್ಸಂಟ್ರೇಷನ್. ಆಸಕ್ತಿಯನ್ನು ಜಾಸ್ತಿ ಮಾಡಿಕೊಂಡರೆ ಏಕಾಗ್ರತೆಯನ್ನು ಜಾಸ್ತಿ ಮಾಡಿಕೊಳ್ಳಬಹುದು. ಸರ್, ಆಸಕ್ತಿನೇ ಇರಲ್ವಲ್ಲ? ಗುರಿ ಸ್ಪಷ್ಟವಾಗಿ. ನಾನು ಈ ಸಲ 90 ಸೈನ್ಸಲ್ಲಿ ನಿನಗೆ ಇಷ್ಟ ಇಲ್ಲ, ಹೆಚ್ಚಿಗೆ ಹೊತ್ತು ಓದೋಕ್ಕಾಗಲ್ಲ, ಅಥವಾ ಸೋಷಿಯಲ್ ಇಷ್ಟ ಇಲ್ಲ, ನೀನೇನು ಅನ್ಬೇಕು? ಬರೆದು ಬಿಡಬೇಕು, ನಾನು ಈ ಬಾರಿ ಸೈನ್ಸಲ್ಲಿ 90ಕ್ಕಿಂತ ಜಾಸ್ತಿ ಅಂಕವನ್ನು ತೆಗೆಯುತ್ತೇನೆ. ನೋಡಿ, ಗುರಿ ಸ್ಪಷ್ಟ ಆಯಿತು. ಗುರಿ ಸ್ಪಷ್ಟ ಆದ್ದಕ್ಕೆ ಸೈನ್ಸ್ ಓದ್ದಾಗೆಲ್ಲ 90 ಮೇಲೆ ತೆಗಿಬೇಕಪ್ಪ, 80 ಮೇಲೆ ತೆಗಿಬೇಕಪ್ಪ. ಗುರಿ ಸ್ಪಷ್ಟ, ಆವಾಗ ಇಂಟ್ರೆಸ್ಟ್ ಬರುತ್ತೆ. ಸೊ ಗುರಿಯನ್ನು ಹೆಚ್ಚಿಸಿಕೋ, ಏಕಾಗ್ರತೆಯನ್ನು ಹೆಚ್ಚಿಸಿಕೋ. ಸೊ ಆಸಕ್ತಿ ಬರುತ್ತೆ. ಎರಡನೇದು ಅಭ್ಯಾಸ. ನೋಡಿದ್ರ, ಮೊದಲಿಂದನೂ ಇದೇ ರೀತಿ ಮಾಡ್ಕೊಂಬಂದರೆ, ಚಿಕ್ಕ ವಯಸ್ಸಿಂದಲೂ ಓದ್ತಾ, ಕೆಲವರು ಸಂಜೆ 6 ಗಂಟೆ 6:30 ಓದೋಕ್ಕೆ ಕೂತ್ಕೊಂಡ್ರೆ 9-9:30ವರೆಗೂ ಹೇಳಲ್ಲ, ಒಂದೇ ಸಮ ಅದೇ ಕೆಲಸದಲ್ಲಿ ತೊಡಗಿದ್ರೆ. ಯಾಕೆ? ಹೆಣ್ಣು ಮಕ್ಕಳಿಗೆ ಕೆಲಸದಲ್ಲಿ ಜಾಸ್ತಿ. ಯಾಕೆ ಹೆಣ್ಣು ಮಕ್ಕಳಿಗೆ ಏಕಾಗ್ರತೆ ಜಾಸ್ತಿ? ಯಾಕೆ ಅಂತಂದರೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡ್ಕೋತಾರೆ. ಸೊ ಅಭ್ಯಾಸ ಮಾಡಿಕೊಂಡ್ರೆ ಏಕಾಗ್ರತೆ ಜಾಸ್ತಿ ಆಗುತ್ತೆ. ಮೂರನೇದು ಅಗತ್ಯ. ನಾಳಿದ್ದೇ ಎಕ್ಸಾಮು, ಟೆಸ್ಟು, ಓದ್ತೀಯೋ ಇಲ್ಲ? ಓದ್ತೀಯ. ಇನ್ನು 6 ತಿಂಗಳು ಬಿಟ್ಟು ಸಣ್ಣ ಟೆಸ್ಟು, ಓದ್ತೀಯಾ? ಓದಲ್ಲ. ಯಾಕೆ? ನಿನಗೆ ಅಗತ್ಯ ಕಂಡು ಬಂದಿಲ್ಲ. ನಿಮ್ಮ ತಾತನ ಕಾಲದಲ್ಲಿ ಎಕ್ಸಾಮೇ ಇರಲಿಲ್ಲ, ನಮ್ಮ ಅಪ್ಪನ ಕಾಲದಲ್ಲಿ ಎಕ್ಸಾಮ್ ಬಂತು, ಫೈನಲ್ ಎಕ್ಸಾಮ್. ನನ್ನ ಕಾಲದಲ್ಲಿ ಮಿಡ್ ಟರ್ಮು, ಫೈನಲ್ಲು, ಪ್ರಿಪ್ರೇಟ್ರಿ ಇತ್ತು. ನಿಮ್ಮ ಕಾಲದಲ್ಲಿ ಈಗೆಲ್ಲ ಮಕ್ಕಳುಗಳಿಗೆ ಪ್ರತಿದಿನ ಟೆಸ್ಟು, ಪ್ರತಿ ವಾರ ಟೆಸ್ಟು. ಕೆಲವರು ಸಂಡೇ ಬಂದರೆ ಅವ್ರಿಗವರೇ ಟೆಸ್ಟು, ಎಕ್ಸಾಮ್ ಹಾಕ್ಕೊಂಡ್ಬಿಡ್ತಾರೆ. PA1, PA2, PA3, PA4, ಮಿಡ್ ಟರ್ಮ್, ಪ್ರಿಪ್ರೇಟ್ರಿ, ಸೀರೀಸ್ ಆಫ್ ಪ್ರಿಪ್ರೇಟ್ರೀಸು, ಫೈನಲ್ ಎಕ್ಸಾಮ್. ಇಷ್ಟೊಂದು ಟೆಸ್ಟು, ಎಕ್ಸಾಮ್ಸ್ ಯಾಕೆ ಹೇಳಿ? ಯಾಕೆಂದರೆ ಅಗತ್ಯ. ಸೊ ಆಸಕ್ತಿ, ಅಭ್ಯಾಸ, ಅಗತ್ಯ. ಸರ್, ನನಗೆ ಆಸಕ್ತಿನೂ ಇಲ್ಲ, ಅಗತ್ಯನೂ ಇಲ್ಲ, ಅಭ್ಯಾಸನೂ ಇಲ್ಲ, ನಾನೇನು ಮಾಡಬೇಕೀಗ? ಏನೂ ಇಲ್ಲ. ನೀನು ಹಾಗೇ ಬೆಳೆಸ್ಕೊಳ್ಳೋದಕ್ಕೆ ಧ್ಯಾನ, ಮೆಡಿಟೇಷನ್. ನೀನು 10-15-20 ನಿಮಿಷದ ಮೆಡಿಟೇಷನ್, ಧ್ಯಾನವನ್ನು ಒಂದು 2-3-4 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿಕೊಂಡ್ರೆ ನಿನ್ನಲ್ಲಿ ಏಕಾಗ್ರತೆ ಜಾಸ್ತಿ ಆಗುತ್ತೆ. ಸರ್, ಧ್ಯಾನ ಅಂದ್ರೇನು? ಹೇಗೆ ಕೂತ್ಕೋಬೇಕು, ಹೇಗೆ ಮಾಡಬೇಕು, ಕಣ್ಣು ಮುಚ್ಚಿದ ಮೇಲೆ ಪ್ರಾಬ್ಲಮ್ ಬರುತ್ತಲ್ಲ, ಡಿಸ್ಟರ್ಬ್ ಆಗುತ್ತಲ್ಲ, ಏನು ಮಾಡಬೇಕು? ಇದನ್ನೆಲ್ಲ ಯಾರನ್ನಾರು ಕೇಳು. ಮುಂದಿನ ದಿನಗಳಲ್ಲಿ ನಾವೇ ಆ ಕೆಲಸನೂ ಕೂಡ ಮಾಡಬಹುದು ನಿನಗೆ. ಇಲ್ಲದೆ ಯಾರನ್ನಾರು ಹತ್ತಿರ ಇರೋರನ್ನ ಅಥವಾ ನಿಮ್ಮ ಅಪ್ಪ ಅಮ್ಮನ ಯಾರನ್ನಾರು ಕೇಳಿ ಈ ಧ್ಯಾನವನ್ನು ಮಾಡುವ ಬಗೆಯನ್ನು ತಿಳಿದುಕೋ. ಇದೇ ಏಕಾಗ್ರತೆ. ಏಕಾಗ್ರತೆಯ ವಿಷಯವನ್ನು ಸಮೇಷನ್ ಕೊಡ್ತಾ ಇದ್ದೀನಿ ನಾನು, ಅಷ್ಟನ್ನು ಸೇರಿಸಿ. ನೋಡಿ, ಈಗ
ಸಮಯ ಎಷ್ಟು ಚಿಕ್ಕದಾದರೂ ಪರವಾಗಿಲ್ಲ, ಒಬ್ಬ ಮನುಷ್ಯ ಒಂದಷ್ಟು ಹೊತ್ತು ಒಂದೇ ಕೆಲಸವನ್ನು ಮಾಡಿದರೆ ಏಕಾಗ್ರತೆ ಎಂದು ಹೇಳುತ್ತಾರೆ. ಸಮಯವನ್ನು ಜಾಸ್ತಿ ಮಾಡಿಕೊಳ್ಳುವುದೇ ಏಕಾಗ್ರತೆಯನ್ನು ಜಾಸ್ತಿ ಮಾಡಿಕೊಳ್ಳುವುದು. ಇದನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ 4 ಸೂತ್ರಗಳು: ಆಸಕ್ತಿಯನ್ನು ಹೆಚ್ಚಿಸಿಕೋ, ಅಭ್ಯಾಸವನ್ನು ಜಾಸ್ತಿ ಮಾಡಿಕೋ, ಅಗತ್ಯಗಳನ್ನು ಹೆಚ್ಚಿಸಿಕೋ, ಧ್ಯಾನವನ್ನು ಮಾಡು. ನೋಡಿದ್ರಾ, ಇದೇ ಏಕಾಗ್ರತೆ. 2ನೇದು ನೆನಪು. ಸರ್ ನೆನಪೇ ಇರಲ್ಲ, ಮರೆತು ಹೋಗುತ್ತೆ. ಎಲ್ರಿಗೂ ಎಲ್ಲ ನೆನಪಲ್ಲಿ ಇದ್ಬಿಟ್ಟಿದ್ರೆ ಎಲ್ಲರೂ ಬರೆದು ಬಿಡೋರು. ಯಾಕೆಂದರೆ ಎಲ್ಲರೂ ಕೇಳಿರ್ತಾರೆ, ಎಲ್ಲರೂ ಓದಿರ್ತಾರೆ, ಎಲ್ಲರೂ ಬರೆದು ಬಿಡೋರು, ಎಲ್ರಿಗೂ ಜಾಸ್ತಿ ಮಾರ್ಕ್ಸು, ಎಲ್ಲರೂ ಜಾಣ್ರೆ. ಹಾಗಾಗ್ತಾ ಇಲ್ಲ. ಯಾಕೆ ಹೇಳಿ? ಇದೇ ದೊಡ್ಡ ಸಮಸ್ಯೆ, ಮರೆತು ಹೋಗುತ್ತೆ. ಇದು ತುಂಬ ದೊಡ್ಡ ವಿಷಯ. ಆದರೂ ನಾನು ಚಿಕ್ಕದಾಗಿ ನಿಮಗೆ ಒಂದು 2 ನಿಮಿಷದಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಎಲ್ಲ ಮಕ್ಕಳು ನಾನು ನೋಡ್ತಾ ಇದ್ದೀರಾ? ನೋಡಿ, ಈಗ ನೀನು ಅರವಿಂದ, ನಿನ್ನ ನೋಡ್ತಾ ಇದೆಯಲ್ವಾ? ಅರವಿಂದ, ನಿಂಗೊಂದು ಮಾತು ಹೇಳಬೇಕು. ಇದು ಎಲ್ರಿಗೂ ಸಂಬಂಧಪಟ್ಟಿದ್ದು, ಎಲ್ಲರೂ ಕೇಳಿಸ್ಕೊಳ್ಳಿ. ಅರವಿಂದ, ನಿನಗೆ ನನ್ನ ಮಾತು ಕೇಳ್ತಾ ಇದೆಯಾ? ನಿಮ್ಮ ತಂದೆ ಆ ಕಡೆಯಿಂದ ಬರ್ತಾ ಇದ್ದಾರೆ. ನೀನು ನಿಮ್ಮ ತಂದೆ ನೋಡಿ ಎಲ್ಲೋ ನೋಡಿದ್ದೀನಲ್ಲ ಅಂತೀಯ? ಅನ್ನಲ್ಲ. ಯಾಕೆ? ದಿನ ನೋಡ್ತೀಯ. ನಿಮ್ಮ ಅಪ್ಪನ ನೋಡಿದ ತಗೊಂಡ ಗೊತ್ತಾಗುತ್ತೆ. ನಿಮ್ಮಮ್ಮ ಕನ್ಫ್ಯೂಸ್ ಆಗ್ತಾರಾ? ಇಲ್ಲ. ನಿಮ್ಮಪ್ಪ ಕನ್ಫ್ಯೂಸ್ ಆಗ್ತಾರಾ? ಇಲ್ಲ. ನಿಮ್ಮ ಮನೆ ಅಂತ ಬೇರೆಯವ್ರ ಮನೆಗೆ ಹೋಗಿದೆಯಾ? ಇಲ್ಲ. ನಿಮ್ಮ ಶಾಲೆ ಅಂತ ಬೇರೆ ಶಾಲೆಗೆ ಹೋಗಿದೆಯಾ? ಇಲ್ಲ. ನೋಡಿದ್ರ, ಇಲ್ಲೆಲ್ಲೂ ಕನ್ಫ್ಯೂಸ್ ಆಗಿಲ್ಲ. ಮತ್ತು ಈ ಉತ್ತರ ಎಂದು ಆ ಉತ್ತರವನ್ನು ಹೇಗೆ ಬರದೆ? ನೋಡಿದ್ರಾ? ಯಾಕೆ ಹೇಳು? ಅಮ್ಮನ್ನ ದಿನ ನೋಡ್ತೀಯ, ಮನೆಗೆ ದಿನ ಹೋಗ್ತೀಯ. ನೋಡಿ, ಕೇಳಿ, ಓದಿ, ರಿಪಿಟೇಷನ್ಲಿ, ರಿವಿಷನಲ್ಲಿ ಮತ್ತೆ ಕೇಳಿದ್ರೆ, ಮತ್ತೆ ಓದಿದ್ರೆ, ಮತ್ತೆ ಬರೆದು ಓದಿದರೆ, ಕೇಳಿ ಓದಿ ಬರೆದು, ಕೇಳಿ ಓದಿ ಬರೆದು, ಓದಿ ಬರೆದು, ಓದಿ ಬರೆದು, ಬರೆದು ಓದಿ, ಬರೆದು. ಯಾಕೆ ಮರೆಯುತ್ತೆ? ನಮ್ಗೆ ಕೆಲವೆಲ್ಲ ಅತಿ ಸುಖ, ಅತಿ ದುಃಖ ಎರಡನ್ನೂ ಕೂಡ ಜೀವನದಲ್ಲಿ ಯಾವತ್ತೇ ನಡೆದಿದ್ರು ಮರೆಯಲ್ವಲ್ಲ? ಯಾಕೆ ಹೇಳಿ? ಅದು ಅತಿಯಾಗಿ ನಡೆದಿರುತ್ತೆ. ಹಾಗೆ ಅತಿಯಾದ ಇನ್ಫರೆನ್ಸ್, ಅನುಭವ ಯಾವುದಾಗಿರುತ್ತೋ ಅದು ಮರೆಯುವುದಿಲ್ಲ. ಆದ್ದರಿಂದ ನಿನಗೆ ಮರವು ಅಂತ ಹೇಳ್ತಿದೆಯಲ್ಲ, ಇದನ್ನು ನೀನೇ ಸೃಷ್ಟಿಸ್ಕೋತಾ ಇರೋದು. ಈ ಮರವಿಲ್ಲದೆ ನೆನಪು ಜಾಸ್ತಿ ಆಗೋದಕ್ಕೆ ಅದೇ ಕೆಲಸವನ್ನು ಪದೇ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಈಕ್ವಲ್ ಆ್ಯಂಡ್ ಆಪೋಸಿಟ್. ನೋಡಿ ಹೆಂಗಿದೆ. ಯಾಕೆ ಬರೆಯಲ್ಲ? ನ್ಯೂಟನ್ಸ್ ಥರ್ಡ್ ಲಾ. ಯಾಕಂದರೆ ಅದನ್ನು 1000 ಸಲ ಕೇಳಿದ್ವಿ, 1000 ಸಲ ಓದಿದ್ವಿ. ಅರ್ಥ ಆಗ್ತಿದೆಯಾ? ಆಮೇಲೆ ಚಿಕ್ಕ ವಯಸ್ಸಲ್ಲಿ ಫ್ರೆಶ್ ಆಗಿರುತ್ತಲ್ಲ, ಫ್ರೆಶ್ಶಾಗಿ ಕೇಳಿ ಓದಿ ಬರೆದು ಜ್ಞಾಪಕ ಇರುತ್ತೆ. ಇದೇ ನೆನಪಿನ ಶಕ್ತಿ. ಇಷ್ಟೇ ವಿಷಯ ಸಾಕು. ಆದ್ದರಿಂದ ಹೆಚ್ಚೆಚ್ಚು ಕೇಳಿ, ಹೆಚ್ಚೆಚ್ಚು ಓದಿ, ಹೆಚ್ಚೆಚ್ಚು ಬರೆದು ಮುಗಿತು. ಇವತ್ತಿನ ವಿಷಯ ಏಕಾಗ್ರತೆ ಮತ್ತು ನೆನಪು. ಈ 2 ವಿಷಯಗಳನ್ನು ನೀವು ಇನ್ನೂ ತುಂಬ ಅನೇಕ ಮಾಹಿತಿಗಳಿದೆ, ಅನೇಕ ನೆನಪನ್ನು ಇಟ್ಕೊಳ್ಳೋದಕ್ಕೆ ಬೇರೆ ಬೇರೆ ಟೆಕ್ನಿಕ್ಗಳಿದೆ. ಅದೆಲ್ಲವನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ಸದ್ಯಕ್ಕೆ ನೀನು ಟೆಕ್ಸ್ಟ್ ಬುಕ್ಕನ್ನು ಪದೇ ಒಂದು 2-3 ಸಲನಾರು, ಇನ್ನು 15, 20, 30, 40 ದಿನ ಇದೆ, ಓದು. ನೋಟ್ಸನ್ನು ಓದು, ಪಾಯಿಂಟ್ಸ್ ಮಾಡ್ಕೋ, ಅದನ್ನು ಓದಿ ಎಲ್ಲ ನಿನ್ನ ತಲೆಯಲ್ಲಿ ಜ್ಞಾಪಕ ಇಟ್ಕೋ. ಜಾಸ್ತಿ ಹೊತ್ತು ಓದೋದಕ್ಕೆ ನಾನು ಹೇಳಿದ ಆಸಕ್ತಿ, ಅಗತ್ಯ, ಅಭ್ಯಾಸ, ಧ್ಯಾನವನ್ನು ಮಾಡು. ಹೀಗೆ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿಯನ್ನು ನೀನು ಹೆಚ್ಚಿಸ್ಕೊಂಡ್ರೆ ನಿನ್ನ ಜೀವನ ಪಾವನವಾಗುತ್ತೆ. ಹೆಚ್ಚು ನೆನಪಿನಲ್ಲಿರುತ್ತೆ, ಹೆಚ್ಚು ಏಕಾಗ್ರತೆ ಇರುತ್ತೆ, ದೊಡ್ಡ ಮನುಷ್ಯ ಆಗ್ತೀಯ. ಮುಂದೆ ಹೋಗ್ತಾ ಜಾಸ್ತಿ ಓದಬೇಕು. ಈಗ ಮಾತ್ರ 100 ಪೇಜು, 150 ಪೇಜು. ನೀನು ಸೆಕೆಂಡ್ PUC ಸೈನ್ಸ್ಗೆ ಹೋಗ್ಬಿಟ್ರೆ 10,000 ಪೇಜ್ ಓದಬೇಕು. ಎಂಜಿನಿಯರಿಂಗ್ ಹೋಗ್ಬಿಟ್ರೆ KG ಲೆಕ್ಕ, ಮೆಡಿಕಲ್ಗೆ ಹೋಗ್ಬಿಟ್ರೆ ಟನ್ ಲೆಕ್ಕ. ಆವಾಗೆಲ್ಲ ಎಷ್ಟು ಓದ್ತೀಯಪ್ಪ? 24 ಗಂಟೆನೇ. 1ನೇ ಕ್ಲಾಸಲ್ಲಿ 24 ಗಂಟೆ, 10ನೇ ಕ್ಲಾಸಲ್ಲಿ 24 ಗಂಟೆ, ಎಂಜಿನಿಯರಿಂಗ್ಲಿ 24 ಗಂಟೆ. ಹೆಂಗೆ ಓದ್ತೀಯಾ? ಎಷ್ಟೊಂದು ನೆನಪಲ್ಲಿ ಹೆಂಗೆ ಇಟ್ಕೋತೀಯಾ? ಏನೂ ಇಲ್ಲ, ಸೂತ್ರಗಳನ್ನು ಉಪಯೋಗಿಸ್ಬೇಕು. ಇವೆಲ್ಲವೂ ಒಳ್ಳೆಯದಾಗಲಿ. ನಿಮಗೆ ಪರೀಕ್ಷೆ ಬಗ್ಗೆ ಇನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಈ ಕ್ಷಣಕ್ಕೆ ಹೋಗುತ್ತಿರುವಂತಹ ಪರೀಕ್ಷೆಯ ಅನೇಕ ಮಾಹಿತಿಗಳನ್ನು ಕೊಡ್ತೀನಿ. ನಿಮಗೆಲ್ಲ ಸಂತೋಷ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀವಿ. ಪರೀಕ್ಷೆ ಒಂದು ಹಬ್ಬ, ಸಂಭ್ರಮಿಸಿ. ನಾನು ನಿಮ್ಮ ಪ್ರೀತಿಯ ಚೇತನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.